ಇನ್ನು ಕೋಟೆನಾಡಿನಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು ಇಲ್ಲಿ ತನಕ ಮಳೆ ಇಲ್ಲ ಅಂತ ಕರುಗ್ತಾ ಇದ್ದ ಜನ ಈಗ ಮಳೆಯ ಅವಾಂತರದಿಂದ ತತ್ತರಿಸಿ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕೋಟೆನಾಡಲ್ಲಿ ಧಾರಾಕಾರ ಮಳೆ, ಭಾರಿ ಅವಾಂತರ. ಗಾಳಿಯಿಂದ 10 ಮನೆಗಳಿಗೆ ಹಾನಿ, 5 ಆಸ್ಪತ್ರೆ ಪಾಲು. ಬಿಸಿಲ ಬೇಗೆಯಿಂದ ಬಸವಳದಿದ್ದ ಚಿತ್ರದುರ್ಗದ ಕೆಲವೆಡೆ ವರುಣ ತಡರಾತ್ರಿ ಆರ್ಭಟಿಸಿದ್ದಾನೆ. ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ತೀವ್ರ ಗಾಳಿ ಮಳೆಗೆ ಸಿಲುಕಿದ ಖಾಸಗಿ ಶಾಲೆಯ ಕಬ್ಬಿಣದ ಶೀಟಿನ ಮೇಲ್ಚಾವಣಿ ತೇಲಿ ಬಂದು ಮನೆಗಳ ಮೇಲೆ ಅಪ್ಪಳಿಸಿದೆ. ಹೀಗಾಗಿ ಗ್ರಾಮದವರಾದ ಕೃಷ್ಣಮ್ಮ, ಮಂಜಣ್ಣ, ಜಯಣ್ಣ ಸೇರಿದಂತೆ 10ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಮನೆಯ ಮೇಲ್ಚಾವಣಿ ನೆಲಕ್ಕೆ ಕುಸಿದಿದೆ. ಗುಡುಗು ಸಿಡಿಲಿನ ಅಬ್ಬರಕ್ಕೆ ಗೋಡೆಗಳು ಬಿರುಕು ಬಿಟ್ಟಿದೆ. ಮನೆ ಮೇಲೆ ಮಲಗಿದ್ದ ಕೃಷ್ಣಮ್ಮ ಅನ್ನೋ ವೃದ್ಧೆ ಮೇಲೆ ಶೀಟು ಕುಸಿದಿದ್ದು ತಲೆ ಹಾಗೂ ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿದೆ. ಭಾರೀ ಮಳೆಗೆ ಮನೆಯ ಶೀಟು ಕುಸಿದ ಪರಿಣಾಮ 2 ಮಕ್ಕಳ ಸಹಿತ ತಾಯಿ ಆಸ್ಪತ್ರೆ ಪಾಲಾಗಿದ್ದಾರೆ. ಮನೆಯೊಳಗೆ ನೀರು ನುಗ್ಗಿ ದವಸ ಧಾನ್ಯ ನೀರು ಪಾಲಾಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮನೆಯಲ್ಲಿದ್ದ ದವಸ ಧಾನ್ಯ ಹಾಳಾಗುವುದರ ಜೊತೆಗೆ ಕೆಲವರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ. ಮಳೆ ಬಂದು ಸೀಟ್ ಬಂದು ಮೇಲೆ ಬಿದ್ದು ನಾವು ಮನೆಗಿದ್ವಿ. ಮೇಲೆ ಬಿದ್ದು ಸಾಯ ಬದುಕ ಏಟು ಒಬ್ಬರೇ ಇದ್ವಿ, ಯಾರೂ ಇರಲಿಲ್ಲ. ಓಡ್ ಬಂದು ಇವ್ರ ಮನೆಗೆ ಬಂದು ಪಾಪ ಅವ್ರು ನೀರು ಕುಡಿಸಿ ಅವಸರಿ ರಾತ್ರಿ ಸತ್ತೇ ಹೋಗ್ಬೇಕಾಯ್ತು. ನಾನು ಓಡ್ ಬಂದು ಸಂದೆಗಳಿಸಿ ತೂರಿ ಅದು ಹೆಂಗೆ ಬಂದ ಗೊತ್ತೇ ಇಲ್ಲ ನನಗೆ. ಇವರೆಲ್ಲ ಸಮಾಧಾನ ಮಾಡಿ ನೀರು ಕುಡಿಸಿ ಅಷ್ಟೊತ್ತಿನಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಟ ಮಾಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗಿ ಇನ್ನು ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ತಹಶೀಲ್ದಾರ್ ನಾಗವೇಣಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರಕೃತಿ ವಿಕೋಪದಿಂದಾದ ನಷ್ಟಕ್ಕೆ ಅಗತ್ಯ ನೆರವನ್ನು ನೀಡೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ವೀರೇಂದ್ರ ಪಪ್ಪಿ ಆಗಮಿಸಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದ್ರು. ಆದರೆ ಶಾಸಕರು ಬರಲಿಲ್ಲ. ಬದಲಾಗಿ ವೀರೇಂದ್ರ ಪಪ್ಪಿ ಅವರ ಸಹೋದರ ನಾಗರಾಜ್ ಗ್ರಾಮಕ್ಕೆ ಭೇಟಿ ಕೊಟ್ಟು ತಲಾ 5,000 ಕೊಟ್ಟರು. ತಾತ್ಕಾಲಿಕವಾಗಿ ಇವಾಗ ಒಂದೊಂದು ಮನೆಗೆ 5,000 ರೂಪಾಯಿ ಕೊಡ್ತಾ ಇದ್ದೀವಿ. ಅವರು ಸಣ್ಣ ಪುಟ್ಟ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆನೂ ಅವರಿಗೆ ಮಾಡಿದೆ. ನಾಗಭೂಷಣ್ ಅವ್ರು BO ಮಾತಾಡಿ ಅದನ್ನು ಮಾಡಾಗಿದೆ. ತಾಲೂಕು ಆಡಳಿತದಿಂದ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪರ್ಮನೆಂಟಾಗಿ ಇವಾಗ ಕಾಲೇಜಿನವ್ರ ವಿರುದ್ಧನೂ ಕ್ರಮ ಕೈಗೊಳ್ಳೋಕ್ಕೂ ಹೇಳಿದೆ. ಕಾಲೇಜಿನವರು ಪರಿಹಾರ ಅವ್ರ ಕೈಯಿಂದಲೂ ಕೊಡಿಸೋ ವ್ಯವಸ್ಥೆನೂ ಮಾಡ್ತೀವಿ. ಚಿತ್ರದುರ್ಗದಲ್ಲಿ ಸುರಿದ ಮಳೆರಾಯ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿದ್ದ ಕೋಟೆನಾಡಿಗೆ ವರುಣನ ಆಗಮನ ಒಂದ್ ಕಡೆ ಸಂತಸ ತಂದ್ರೆ ಮತ್ತೊಂದ್ ಕಡೆ ಬಡವರ ಬದುಕು ಬೀದಿಗೆ ಬಂದಿದೆ. ಸರ್ಕಾರ ಪ್ರಕೃತಿ ವಿಕೋಪಕ್ಕೆ ಸಿಲುಕಿದ ಕುಟುಂಬಗಳಿಗೆ ತುರ್ತಾಗಿ ಸೂಕ್ತ ಪರಿಹಾರವನ್ನ ಒದಗಿಸಬೇಕಾಗಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.